ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಇವತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಗೆ ಸಂಬಂಧಪಟ್ಟಂತ ಒಂದು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನ ಲಾಸ್ಟ್ ಕ್ಲಾಸಿಂದ ಡಿಸ್ಕಸ್ ಮಾಡ್ತಾ ಇದ್ವಿ. ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾಗಿ ಇದೊಂದು 13ನೇ ಪಾಠ ಆಗಿದೆ. ಆಲ್ರೆಡಿ 12 ಪಾಠಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ವಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೋಬಹುದಾಗಿದೆ. ಸೊ ಹಾಗಾಗಿ ಇದು ಟಾಪಿಕ್ ಆಗಿದೆ 9ನೇ ಅಧ್ಯಾಯ ಕರ್ನಾಟಕ ಎಕನಾಮಿಕ್ಸ್. ಇದು ಕೌಶಲ್ಯ, ಉದ್ಯಮಶೀಲತೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಸ್ಕಿಲ್, ಎಂಟರ್ಪ್ರಿನರ್ಶಿಪ್, ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್ ಗೆ ಸಂಬಂಧಪಟ್ಟಂತ ಟಾಪಿಕ್ ಸಂಬಂಧಪಟ್ಟಂತ ಒಂದು MCQ ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಎಸ್, ನೋಡ್ತಾ ಹೋಗೋಣ. 232ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ವೆನ್ ವಾಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಕರ್ನಾಟಕ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್ ಅಂತಿದೆ. ಇದು ಸ್ಥಾಪನೆ ಮಾಡಿದೆ ಯಾವಾಗ ಅಂದ್ರೆ 2016ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಈ ಒಂದು ಏನು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಏನ್ ಮಾಡ್ತಾರೆ ಅಂದ್ರೆ 2016ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದ ಯುವಕರನ್ನ ಮಾರುಕಟ್ಟೆ ಸಂಬಂಧಿತ ಅಂದ್ರೆ ಮಾರ್ಕೆಟ್ ರಿಲೇಟೆಡ್ ಆಗಿರುವಂತಹ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸಲು ಮತ್ತೆ ಅವರ ಒಂದು ಸುಸ್ಥಿರ ಜೀವನೋಪಾಯವನ್ನ ಮಾಡೋಕೆ ಅಂತಂದ್ರೆ ಆಕ್ಚುಲಿ ಜೊತೆಗೆ ಕಾರ್ಮಿಕ ಬೇಡಿಕೆ ಅಥವಾ ಲೇಬರ್ ಡಿಮ್ಯಾಂಡ್ ಅನ್ನ ಜೊತೆಗೆ ಪೂರೈಕೆ ನಡುವಿನ ಅಂತರವನ್ನು ಕಡಿಮೆ ಮಾಡೋಕೆ ಅಂದ್ರೆ ಆಕ್ಚುಲಿ ಈ ಒಂದು ಇಲಾಖೆಯನ್ನ 2016ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ರಾಜ್ಯದ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಜೊತೆಗೆ ಅವರಿಗೆ ಉದ್ಯೋಗ ಸಂಬಂಧ ಒಂದು ಕೌಶಲ್ಯ ಕೊಡುವಂಥದ್ದು ಈ ಒಂದು ಇಲಾಖೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 233ನೇ ಪ್ರಶ್ನೆ. ಕೌಶಲ್ಯ ಮಿಷನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಕೌಶಲ್ಯ ಮಿಷನ್ ಅಂತ ನೋಡ್ತಾ ಹೋಗೋಣ. ಸೊ ಎ ಸ್ಟೇಟ್ಮೆಂಟ್ ಇದೆ ನೋಡಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಎಸ್, ಮೊದಲ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಅಂದ್ರೆ ದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ವಾಸ್ ಎಸ್ಟಾಬ್ಲಿಷ್ ಇನ್ ದಿ ಡಿಸ್ಟ್ರಿಕ್ಟ್ ಆಸ್ ವೆಲ್ ಆಸ್ ತಾಲೂಕು ಲೆವೆಲ್ ಅಂತ ಕೊಟ್ಟಿದ್ದಾರೆ. ಹೌದು. ಬಿ ನೋಡ್ತಾ ಹೋಗೋಣ. ವಿವಿಧ ಉದ್ಯೋಗಗಳಿಗಾಗಿ ಕೌಶಲ್ಕರ್ ವೆಬ್ಸೈಟ್ ಅಥವಾ ಒಂದು ಜಾಲತಾಣ ಅಡಿಯಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಅಂದ್ರೆ ಯಾರೆಲ್ಲ ಒಂದು ಅಂದ್ರೆ ಯುಕ್ರೇನ್ ಅಂತಂದ್ರೆ ಆಕ್ಚುಲಿ ಅವರಿಗೆ ರಿಜಿಸ್ಟ್ರೇಷನ್ ಮಾಡಬೇಕು ಒಂದು ಪೋರ್ಟಲ್ ಮಾಡಿದ್ದಾರೆ. ಯಾವ್ದು? ಕೌಶಲ್ಕರ್ ವೆಬ್ಸೈಟ್ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಅಂದ್ರೆ ದ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಅಂಡರ್ ದ ಕೌಶಲ್ಕರ್ ವೆಬ್ಸೈಟ್ ಫಾರ್ ವೇರಿಯಸ್ ಜಾಬ್ಸ್ಗೋಸ್ಕರ ಅವರು ಏನು ನೋಡೋದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಆಪ್ಷನ್ ಸಿ ಇದೆಯಲ್ಲ, ಎ ಮತ್ತು ಬಿ ಕೂಡ ಎರಡು ಸರಿಯಾಗಿದೆ. ಸೊ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಆರ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಸರ್ವೇದಲ್ಲಿ ಒಂದು ಮಿಷನ್ ಮಾಡಿದ್ದಾರೆ. ಯಾವುದು? ಕೌಶಲ್ಯ ಮಿಷನ್ ರಚನೆ ಮಾಡಿದ್ದಾರೆ. ಓಕೆನಾ. ಇದನ್ನೇನಂದ್ರೆ ಆಕ್ಚುಲಿ ವಿಶೇಷವಾಗಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತೆ ಜೀವನೋಪಾಯ ಇಲಾಖೆಯಲ್ಲಿ ಇದನ್ನ ರಚನೆ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಆಕ್ಚುಲಿ ಈ ಮಿಷನ್ಗಳನ್ನ ರಚನೆ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಏನಂದ್ರೆ ನೋಡಿ, ಇದಕ್ಕೋಸ್ಕರ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಯಾವ್ದು? www.kaushalkar.com ಅಂತ ಮಾಡಿದ್ದಾರೆ. ಹೌದಾ. ಇದರಲ್ಲಿ ನೋಡೋದಂದ್ರೆ ವಿವಿಧ ವಲಯಗಳ ವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳಕ್ಕೆ ಅಂದ್ರೆ ಆಕ್ಚುಲಿ ಏನ್ ಮಾಡಬಹುದು ಅಂದ್ರೆ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು. ಓಕೆ. ಸೊ ಅವರಿಗೆ ಅಂದ್ರೆ ಕೌಶಲ್ಯ ತರಬೇತಿ ನೀಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಒಂದು ಉದ್ಯೋಗಾಂಕ್ಷಗಳ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಈ ಒಂದು ವೆಬ್ಸೈಟ್ ಮುಖಾಂತರ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಜೊತೆಗೆ ನೋಡಿ, ಏನು ಈ ಒಂದು ಕೌಶಲ್ಯ ಅಭಿವೃದ್ಧಿ ಒಂದು ಮಿಷನ್ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು SDG ಗೋಲ್ ಅನ್ನು ಕೂಡ ಅಂದ್ರೆ ಸಾಧಿಸುವಂತದ್ದು ಒಂದು ಗುರಿಯಾಗಿದೆ. ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನೋಡಿ, ಏನು ಸುಸ್ಥಿರ ಅಭಿವೃದ್ಧಿ ಗುರಿ ಹೊಂದಿದೆಯಲ್ಲ, ಏನಿರುತ್ತದು ಬಡತನ ಮುಕ್ತ ರಾಜ್ಯ ಮಾಡುವಂಥದ್ದು, ನಮ್ಮ ದೇಶವನ್ನು ಮಾಡುವಂಥದ್ದು. ಅಂದ್ರೆ ನಮ್ಮ ರಾಜ್ಯದ ಏನು ನಿರುದ್ಯೋಗ ಪದವಿ ಇರಲ್ಲ ಅವರಿಗೆ, ಸೊ ಆದಷ್ಟು ಅವರಿಂದ ಅವರಿಗೆ ಕೆಲಸವನ್ನು ಕೊಟ್ಟೇನೆಂದ್ರೆ ಆಕ್ಚುಲಿ ಅವರನ್ನ ಬಡತನ ಮುಕ್ತ ಮಾಡುವಂಥದ್ದು ಕೂಡ ಆಗಿದೆ. ಅದೇ ರೀತಿ SDG 4 ಬರುತ್ತೆ. ಯಾವುದು? ಗುಣಮಟ್ಟದ ಶಿಕ್ಷಣ ಅಥವಾ ಕ್ವಾಲಿಟಿ ಎಜುಕೇಶನ್ ಕರೀತಾರೆ. ಹೌದಾ. ಸೊ ಅದೇ ರೀತಿ SDG 5 ಬರುತ್ತೆ, ಲಿಂಗ ಸಮಾನತೆ ಅಂತ ಕರೀತಾರೆ. ಅಂದ್ರೆ ಜೆಂಡರ್ ಇಕ್ವಾಲಿಟಿ ಅಂತ. ಹಾಗಾಗಿ ಇಲ್ಲಿ ಮಹಿಳೆ ಮತ್ತು ಪುರುಷರ ಮಧ್ಯೆ ಇರುವಂತಹ ಒಂದು ಲಿಂಗ ತಾರತಮ್ಯವನ್ನು ಕೂಡ ಕಡಿಮೆ ಮಾಡುವುದು ಈ ಒಂದು ಗೋಲ್ ಆಗಿದೆ. ಅದೇ ರೀತಿ SDG 8 ಏನಿರುತ್ತೆ ನೋಡಿ, ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಅಂತ ಕರೀತಾರೆ. ಹೌದಾ. ಅದೇ ರೀತಿ SDG 9 ಏನಿರುತ್ತೆ, ಕೈಗಾರಿಕೆ ಅಂದ್ರೆ ಇಂಡಸ್ಟ್ರಿ, ನಾವೀನ್ಯತೆ ಮತ್ತು ಮೂಲಸೌಕರ್ಯ ಒದಗಿಸುವಂಥದ್ದು ಕೂಡ ಈ ಒಂದು SDG. ಇವೆಲ್ಲವನ್ನ ಕೂಡ ಅಂದ್ರೆ ಪೂರೈಸುವಂಥದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಕೌಶಲ್ಯ ಅಭಿವೃದ್ಧಿ ಮಿಷನ್ ನ ಮುಖ್ಯ ಉದ್ದೇಶ ಅಂತ ಹೇಳ್ತೀವಿ ನಾವು. SDG 1 ಇದೆ, SDG 4 ಇದೆ, SDG 5 ಇದೆ, SDG 8 ಇದೆ, ಅದೇ ರೀತಿ SDG 9 ಅಂತ ಹೇಳ್ತೀವಿ ನಾವು. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 234ನೇ ಪ್ರಶ್ನೆ. ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ.
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಯುವ ನಿಧಿ ಸ್ಕೀಮ್ ಅಂತ ಕರೀತಾರೆ. ನಮಗೆಲ್ಲ ಗೊತ್ತಿರುವಂತೆ ಏನು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಆಕ್ಚುಲಿ 5 ಗ್ಯಾರಂಟಿಗಳನ್ನ ತಂದಿದ್ದಾರೆ. ಅದರಲ್ಲಿ ಈ ಒಂದು ಯುವ ನಿಧಿ ಯೋಜನೆ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಈ ಯೋಜನೆಯಡಿ ಪದವಿ ಪಡೆದವರಿಗೆ ಅಥವಾ ಮುಗಿಸಿದವರಿಗೆ ಅಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ, ಮಾಸಿಕವಾಗಿ 3,000 ರೂಪಾಯಿ ಕೊಡ್ತಾರಲ್ವಾ. ಎಸ್, ಫಸ್ಟ್ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಈ ಯೋಜನೆಯಡಿ ಡಿಪ್ಲೊಮಾ ಹೊಂದಿರೋರಿಗೆ ಏನ್ ಮಾಡ್ತಾರೆ ಅಂದ್ರೆ 1,500 ರೂಪಾಯಿ ಕೊಡ್ತಾರೆ. ಶಿಷ್ಯ ವಿದ್ಯಾರ್ಥಿ ಅಂತಾರೆ ನಿರುದ್ಯೋಗ ಭತ್ಯೆ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಯುವ ನಿಧಿ ಪೋರ್ಟಲ್ ಯಶಸ್ವಿ ಅಂದ್ರೆ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಒಂದು ಯಶಸ್ವಿ ವೃತ್ತಿಜೀವನದ ಮೂಲಕ ಕೂಡ ಇದು ಮಾಡ್ತಾ ಹೋಗುತ್ತೆ. ಅಂದ್ರೆ ಯುವ ನಿಧಿ ಪೋರ್ಟಲ್ ಇಸ್ ಟು ಕನೆಕ್ಟ್ ದ ಸಪೋರ್ಟ್ಸ್ ಆಫ್ ದಿ ಸಕ್ಸಸ್ಫುಲ್ ಕರಿಯರ್ ಮಾಡ್ಕೊಳ್ಳೋ ಕೂಡ ಏನಂದ್ರೆ ಆಕ್ಚುಲಿ ಈ ಒಂದು ಪೋರ್ಟಲ್ ಇದಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲ್ನೆಲ್ಲವೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ನೋಡ್ತಾ ಹೋಗೋಣ. ಯುವ ನಿಧಿ ಯೋಜನೆ ಅಂತ ಮಾಡಿದ್ದಾರೆ. ಇದೊಂದು ಪಂಚ ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಯೋಜನೆ ಆಗಿದೆ. ಇದೊಂದು ಏನಂದ್ರೆ ನಿರುದ್ಯೋಗ ಭತ್ಯೆ ಕೊಡುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಯುವಕರಿಗೆ ಇಲ್ಲಿ ಏನ್ ಮಾಡ್ತಾರೆ ನೋಡಿ, ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ, ಪದವಿ ಮುಗಿಸ್ಕೊಂಡಿರ್ತಾರೆ, ಅವ್ರು ಮುಗಿಸ್ಕೊಂಡಿದ್ರೆ 180 ಡೇಸ್ ಆದ್ಮೇಲೆ ಏನ್ ಮಾಡ್ತಾರೆ, ಅವರಿಗೆ ನಿರುದ್ಯೋಗ ಭತ್ಯೆ ಪಡೆಯಕ್ಕೆ ಅವರಿಗೆ 3,000 ರೂಪಾಯಿ ಕೊಡ್ತಾರೆ ಮಾಸಿಕವಾಗಿ. ಅದೇ ರೀತಿ ಯಾರೆಲ್ಲ ಡಿಪ್ಲೊಮಾ ಪಡೆದು ಮುಗಿಸಿರ್ತಾರೆ ಅವ್ರಿಗೆ ಏನಂದ್ರೆ ಏನ್ ಮಾಡ್ತಾರೆ 1,500 ರೂಪಾಯಿ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗೇನಂದ್ರೆ ನೋಡಿ ಇಲ್ಲಿ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಪ್ರತಿ ತಿಂಗಳು ಕೂಡ ಚೆಕ್ ಅವ್ರಿಗೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸೊ ಏನಂದ್ರೆ ಸಂದರ್ಶನಗಳು ಹಾಜರಾಗಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಆಮೇಲೆ ಸೊ ಬೇರೆ ಬೇರೆ ಟ್ರೈನಿಂಗ್ ಕೂಡ ಇದರಲ್ಲಿ ಅವಕಾಶ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಆಗುತ್ತೆ ನಮಗೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 235ನೇ ಪ್ರಶ್ನೆ. ಟಾಟಾ ಉದ್ಯೋಗ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಕೊಟ್ಟಿದ್ದಾರೆ. ದ ಟಾಟಾ ಉದ್ಯೋಗ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಏನಂದ್ರೆ ಈ ಟಾಟಾ ಉದ್ಯೋಗ ಯೋಜನೆ ಇದೆಯಲ್ಲ ಇದು ವಿಶೇಷವಾಗಿ ಏನು ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಕರಿತೀವಿ ನಾವು. ಐಟಿ ಗೊತ್ತಲ್ವಾ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟ ಒಂದು ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಎ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಟಾಟಾ ಉದ್ಯೋಗ ಯೋಜನೆ ಅಂತ ಕರೀತಾರೆ. ಇದನ್ನ 2021-22 ಸಾಲಲ್ಲಿ ಏನಂದ್ರೆ ಆಕ್ಚುಲಿ ಟಾಟಾ ಟೆಕ್ನಾಲಜಿ ಲಿಮಿಟೆಡ್ ಮತ್ತೆ ಸುಮಾರು 20 ಒಕ್ಕೂಟಗಳ ಕಂಪನಿ ಮುಖಾಂತರ ಅಂದ್ರೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಅಂದ್ರೆ ನಮ್ಮ ರಾಜ್ಯದ ಸುಮಾರು 150 ಏನೋ ಒಂದು ಸರ್ಕಾರಿ ಐಟಿಐ ಕಾಲೇಜುಗಳಿದೆಯಲ್ವಾ ಅಥವಾ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಸೊ ಮೇಲ್ದರ್ಜೆಗೆ ಎಷ್ಟು ಅಂತ ಹೇಳ್ತಾರೆ, ಜೊತೆಗೆ ಅಲ್ಪಾವಧಿ ಒಂದು ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ದ ಟಾಟಾ ಉದ್ಯೋಗ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ 236ನೇ ಪ್ರಶ್ನೆ. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಇವರಿಗೆ ಅನ್ವಯಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ವಯಸ್ಸಿನ ಯುವಕರಿಗೆ ಅನ್ವಯಿಸಿದೆ ಕೊಟ್ಟಿದ್ದಾರೆ. ಅಂದ್ರೆ ದ ಚೀಫ್ ಮಿನಿಸ್ಟರ್ ಸ್ಕಿಲ್ ಕರ್ನಾಟಕ ಯೋಜನಾ ಅಪ್ಲಿಕೇಬಲ್ ಟು ಅಂತ ಕೇಳ್ತಾರೆ. ಇದೇನಂದ್ರೆ ನೋಡಿ ವಿಶೇಷವಾಗಿ ಅಂದ್ರೆ ಯಾರೆಲ್ಲ 18ರಿಂದ 35 ವರ್ಷದಲ್ಲಿ ಏಜ್ ಅಲ್ಲಿ ಇರುವಂತಹ ಯುವಕರು ಇರ್ತಾರೆ ಅವ್ರಿಗೆ ಈ ಒಂದು ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಆಗತ್ತೆ ಅನ್ವಯ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅಥವಾ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಸ್ಕೀಮ್ ಅಂತ ಇದೆ ನೋಡಿ, ಯೋಜನೆ ಅಂತಿದೆ. ಇದೇನಂದ್ರೆ ವಿಶೇಷವಾಗಿ 18ರಿಂದ 35 ವರ್ಷದ ಯುವಕರಿಗೆ ಅಂದ್ರೆ ಆಕ್ಚುಲಿ ಯುವಕರಿಗೆ ಮಾರುಕಟ್ಟೆ ಚಾಲಿತ ಕೌಶಲ್ಯಕರಣ ಅಂತ ಕರೀತಾರೆ. ಅಂದ್ರೆ ಏನು ಮಾರ್ಕೆಟ್ ಬೇಸ್ ಆಗಿರುವಂತಹ ಒಂದು ಸ್ಕಿಲ್ ಅನ್ನ ಡೆವಲಪ್ ಮಾಡುವಂಥದ್ದು ಮತ್ತೆ ರೀಸ್ಕಿಲ್ ಮರು ಕೌಶಲ್ಯ ಮಾಡುವಂಥದ್ದು ಜೊತೆಗೆ ಉನ್ನತ ಕೌಶಲ್ಯಕರಣ ಅಂತ ಕರೀತಾರೆ. ಅಂದ್ರೆ ಸೊ ಏನಂತಾರೆ ಹೈಯರ್ ಸ್ಕಿಲ್ ಅನ್ನ ಕೊಡುವಂಥದ್ದು. ಇದರ ಮುಖಾಂತರ ಅಂದ್ರೆ ಆಕ್ಚುಲಿ ಅವರ ಒಂದು ಕೌಶಲ್ಯ ಗುರುತಿಸಿ ಏನಂದ್ರೆ ಅವರಿಗೆ ತರಬೇತಿ ನೀಡುವಂಥದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 237ನೇ ಪ್ರಶ್ನೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಅಥವಾ ಪ್ರೈಮ್ ಮಿನಿಸ್ಟರ್ ಕೌಶಲ್ ವಿಕಾಸ್ ಯೋಜನೆ ಅಂತ ನೋಡ್ತಾ ಹೋಗೋಣ. ಇದನ್ನ 2015ರ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಎಸ್, ಈ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಇದನ್ನ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಲಿಮಿಟೆಡ್ ಮುಖಾಂತರ ಏನಂದ್ರೆ ಆಕ್ಚುಲಿ ಇದನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು ಆಕ್ಚುಲಿ ಜುಲೈ 15ನ್ನ ವಿಶ್ವ ಯುವ ದಿನವನ್ನಾಗಿ ಆಚರಿಸ್ತೀವಿ ನಾವು, ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲ್ನೆಲ್ಲವೂ ಕೂಡ ಸರಿಯಾಗುತ್ತೆ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ನೋಡ್ತಾ ನೋಡಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಅಂತ ಮಾಡಿದ್ದಾರೆ. ಓಕೆನಾ. ಇದರ ಮುಖಾಂತರ ಆಕ್ಚುಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ, ಒಂದು ತರಬೇತಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 238ನೇ ಪ್ರಶ್ನೆ. ನನ್ನ ವೃತ್ತಿ ನನ್ನ ಆಯ್ಕೆ ಈ ಕೆಳಗಿನ ವಯಸ್ಸಿನ ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ದ ನನ್ನ ವೃತ್ತಿ ನನ್ನ ಆಯ್ಕೆ ಇಸ್ ರಿಲೇಟೆಡ್ ಟು ದ ಕ್ಯಾಂಡಿಡೇಟ್ಸ್ ದ ಏಜ್ ಗ್ರೂಪ್ ಆಫ್ ಅಂತ ಕೇಳ್ತಾರೆ. ನೋಡಿ ಇದೇನಾದ್ರೂ ವಿಶೇಷವಾಗಿ ಯಾರೆಲ್ಲ 8ರಿಂದ 12ನೇ ತರಗತಿಯಲ್ಲಿ ಕ್ಲಾಸ್ ಅಲ್ಲಿ ಅಂದ್ರೆ ಅಧ್ಯಯನ ಮಾಡ್ತಿರ್ತಾರೆ ಅವ್ರಿಗೆ ಏನಂದ್ರೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಆಕ್ಚುಲಿ ಅದೇನಂದ್ರೆ ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ 8 to 12 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತಂದ್ರೆ ಅದು ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಇದೆ. ಹೌದಾ. ಏನ್ ನೋಡಿ ಇದು ಒಂದು ಸ್ಕೀಮ್ ಮಾಡಿದರೆ
ಕರ್ನಾಟಕ ವೃತ್ತಿ ಯೋಜನೆ ಅಂತ ಮಾಡಿದ್ದಾರೆ. ಹೌದಾ, ಕರ್ನಾಟಕ ಸ್ಟೇಟ್, ಓಕೆ, ಕರ್ನಾಟಕ ಸ್ಟೇಟ್ ಏನಂತೀವಿ ನಾವು ಪ್ರೊಫೆಷನಲ್ ಡೆವಲಪ್ಮೆಂಟ್ ಯೋಜನೆ ಅಂತ ಕೂಡ ಕರಿತಾ ಹೋಗ್ತೀವಿ. ಇದ್ಯಾರು ಮಾಡಿದರೆ, ಇದನ್ನ ಸಮಗ್ರ ಶಿಕ್ಷಣ ಕರ್ನಾಟಕ, ಆಮೇಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಏನ್ ಮಾಡಿದೆ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನು ಮಾಡ್ತಾ ಹೋಗುತ್ತೆ. ಅಂದ್ರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಅಂದ್ರೆ ಏನ್ ಮಾಡಿದಾರೆ ಅಂದ್ರೆ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ 8ರಿಂದ 12ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಟ್ರೈನ್ ಮಾಡ್ತಾರೆ. ಸೊ ನಿಮ್ಮ ಫ್ಯೂಚರ್ಗಳಲ್ಲಿ ಯಾವ ರೀತಿ ಜಾಬ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಅವ್ರಿಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ. ಸೊ ಎಲ್ಲವನ್ನು ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ಈ ಒಂದು ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮ ಮುಖಾಂತರ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೊಂಡು 239 ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ ತಗೋಣ. ಕರ್ನಾಟಕದ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರವು ಧಾರವಾಡದಂತಿದೆ. ಎಸ್, ಮೊದಲ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಇದನ್ನ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವ ಇಲಾಖೆ ಸ್ಥಾಪಿಸಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಮೂರನೇ ನೋಡ್ ತಗೋಣ. ಈ ಕೇಂದ್ರವನ್ನ ಕರ್ನಾಟಕ ಸೊಸೈಟಿ ಕಾಯ್ದೆ 1960 ಅಡಿಯಲ್ಲಿ ನೋಂದಾಯಿಸಲು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಕೊಟ್ಟದ್ರಲ್ಲಿ ಯಾವುದು ಕೂಡ ತಪ್ಪಾಗಿಲ್ಲ. ಸೊ ಏನಾಗುತ್ತೆ, ಆಪ್ಷನ್ ಡಿ ನನ್ ಆಫ್ ದಿ ಅಬವ್ ಅಥವಾ ಮೇಲ್ನೋಗಳು ಯಾವುದೆಲ್ಲ ಸರಿಯಾಗುತ್ತೆ. ಸೊ ಆಪ್ಷನ್ ಡಿ ನನ್ ಆಫ್ ದಿ ಅಬವ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೋಡಿ ತಗೋಣ, ಈ ಒಂದು ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಅಂತ ಮಾಡಿ ಸಿಡಾಕ್ ಅಂತ ಮಾಡಿದ್ದಾರೆ. ಹೌದಾ, ಇದೇನಂದ್ರೆ ಇದರ ಕೇಂದ್ರ ಕಚೇರಿಯಲ್ಲಿದೆ, ಇರುವಂತದ್ದು ಧಾರವಾಡದಲ್ಲಿದೆ. ಇದೇನಂದ್ರೆ ವಿಶೇಷವಾಗಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಡಿಯಲ್ಲಿ ಏನಂದ್ರೆ ಈ ಒಂದು ಇದನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂಡರ್ ದ ಕರ್ನಾಟಕ ಸೊಸೈಟೀಸ್ ಆಕ್ಟ್ ಆಫ್ ದಿ 1960s ಅಲ್ಲಿ ನೋಂದಣಿ ಮಾಡಿದ್ದಾರೆ. ಓಕೆನಾ. ಪ್ರಸ್ತುತವಾಗಿ ಏನಂದ್ರೆ ಇದು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಇದನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ, ವಿಶೇಷವಾಗಿ ನೋಡಿ ಜನರ ಸೂಕ್ತ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯ ವರ್ಧನೆ ಕೇಂದ್ರ ಆಕ್ಚುಲಿ ಅತ್ಯಂತವಾಗಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಶಿಕ್ಷಣ ಮತ್ತು ತರಬೇತಿ ಮುಖಾಂತರ ಉದ್ಯಮ ಪೂರೈಕೆಯನ್ನು ಹೆಚ್ಚಿಸುವಂತದ್ದು, ಜೊತೆಗೆ ಸ್ವಯಂ ಉದ್ಯೋಗವನ್ನು ಕೂಡ ಅವಕಾಶಕ್ಕೆ ಸಾಕಷ್ಟು ಮಹತ್ವ ಕೊಡುವಂಥದ್ದು ಈ ಒಂದು ಕೇಂದ್ರದ ಮುಖ್ಯ ಉದ್ದೇಶ ಆಗಿದೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ ತಗೊಂಡ 240ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಸಂಜೀವಿನಿ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಸ್ಟಾರ್ಟೆಡ್ ದ ಸಂಜೀವಿನಿ ಪ್ರೋಗ್ರಾಮ್ ಅಥವಾ ಸ್ಕೀಮ್ ಅಂತ ಕೊಡ್ತಾರೆ. ಅದು ನಮ್ಮ ಕರ್ನಾಟಕವಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ದ ಸ್ಟೇಟ್ ಆಫ್ ಕರ್ನಾಟಕ ಲಾಂಚ್ ಮಾಡಿರುವಂಥದ್ದು. ನೋಡಿ ತಗೋಣ, ಒಂದು ಸ್ಕೀಮ್ ಮಾಡಿದ್ದಾರೆ. ಯಾವುದದು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಕರೀತಾರೆ. NRLM ಅಂತ ಕರೀತಾರೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರೀತಾರೆ. ಅದರಲ್ಲಿ ಒಂದು ಸ್ಕೀಮ್ ಮಾಡಿದರೆ ಅದನ್ನ ಸಂಜೀವಿನಿ ಕರ್ನಾಟಕ ಅಂದ್ರೆ ಇದೊಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ ಅಂತ ಕರೀತಾರೆ. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ವಿಶೇಷವಾಗಿ ಇದು ಏನಂದ್ರೆ ನಗರ ಮತ್ತು ಗ್ರಾಮೀಣ ಜೀವನೋಪಾಯಗಳ ಸಂಸ್ಥೆಗಳನ್ನ ಸಂಯೋಜಿಸಲಾಗಿದೆ. ಇದನ್ನ 2020ರಲ್ಲಿ ಇದು ಮಾಡ್ತಾ ಹೋಗ್ತಾರೆ. ಸೊ ಅದೇನಂದ್ರೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದ ಅಡಿಯಲ್ಲಿ ಸುಮಾರು 31 ಜಿಲ್ಲೆಗಳ ಆಕ್ಚುಲಿ ಅಂದ್ರೆ ಈ ಒಂದು ಸ್ಕೀಮು ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಅಂತ ಹೇಳ್ಬೋದು ನಾವು, ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೊಂಡ 241ನೇ ಪ್ರಶ್ನೆ, ನಲ್ ಜಲ್ ಮಿತ್ರಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ನಲ್ ಜಲ್ ಮಿತ್ರ ಅಂತ ಕೊಟ್ಟಿದ್ದಾರೆ. ನೋಡಿ ತಗೋಣ. ನೋಡಿ ಒಂದು ಸ್ಕೀಮ್ ತರ ಮಾಡಿದ್ದಾರೆ, ಅದನ್ನ ನಲ್ ಜಲ್ ಮಿತ್ರ ಅಂತ ಕರೀತಾರೆ. ಇದರ ಮುಖ್ಯ ನೋಡಿ, ಜಲ್ ಅಂದ ತಕ್ಷಣ ಬಹಳ ಜನ ಏನಂದ್ರೆ ಇದೊಂದು ನೀರಾವರಿ ಸ್ಕೀಮ್ ಅಂತ ಕರೀತಾರೆ. ಅಲ್ಲ, ಆಕ್ಚುಲಿ ಅಂದ್ರೆ ಇದೊಂದು ಏನಾಗಿದೆ, ಇದೊಂದು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಇಟ್ಸ್ ಅನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಲ್ ಜಲ್ ಮಿತ್ರ ಅಂತ ಕರೀತಾರೆ. ಇದನ್ನ ಕೂಡ ಅಗೇನ್ ಸಂಜೀವಿನಿ KSRLPS ಅಡಿಯಲ್ಲಿ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಇದರ ವಿಶೇಷವಾಗಿ ಲೋಕಲ್ ಇರುವಂತ ಸ್ಥಳೀಯ ಸ್ವಸಹಾಯ ಗುಂಪುಗಳಂತ ಕರೀತಾರೆ. ಹೌದಾ, ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತಲ್ಲ, ಅಲ್ಲಿರುವಂತ ವಿಶೇಷವಾಗಿ ಮಹಿಳೆಯರಿಗೆ ಏನ್ ಮಾಡ್ತಾರೆ ಅಂದ್ರೆ ಕೊಳಾಯಿ, ವಿದ್ಯುತ್ ಕೆಲಸಗಳು ಮತ್ತು ಯಂತ್ರೋಪಕರಣಗಳ ಬಹುಕೌಶಲ್ಯಗಳು ಏನ್ ಮಾಡ್ತಾರೆ, ಆಕ್ಚುಲಿ ತರಬೇತಿ ನೀಡ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ಏನಂದ್ರೆ ಆಯಾ ಗ್ರಾಮ ಪಂಚಾಯತಿ ಪ್ರತಿಭೆಗೆ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 24,790 ಏನ್ ಮಾಡ್ತಾರೆ ಬರ್ಸ್ಬೇಕಾಗುತ್ತೆ. ಓಕೆನಾ. ಸೊ ಇದರಲ್ಲಿ ಓವರ್ ಆಲ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ವಿಶೇಷವಾಗಿ ಅಂದ್ರೆ ಆ ಒಂದು ವಾಟರ್ನ ಇದು ಮಾಡ್ಕೊಳ್ಳೋಕೆ. ಸೊ ಹಾಗಾಗಿ ಇದೊಂದು ಏನಾಗಿದೆ, ಇಟ್ಸ್ ಎ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 242ನೇ ಪ್ರಶ್ನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಅಥವಾ ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಯೋಜನೆ ಅಂತಿದೆ. ನೋಡ್ತಾ ಹೋಗೋಣ. ಇದನ್ನ 2015ರಲ್ಲಿ ಪ್ರಾರಂಭಿಸಿ ಅಂತ ಕೊಟ್ಟಿದ್ದಾರೆ. ಎಸ್, ಸರಿಯಾಗಿದೆ. ಅದೇ ರೀತಿ ಇದು 18ರಿಂದ 50 ವರ್ಷದ ವಯಸ್ಸಿನ ವ್ಯಕ್ತಿಗಳಿಗೆ ಅನ್ವಯಿಸಿ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಈ ಯೋಜನೆಯಡಿ ಯಾವುದೇ ಕಾರಣದಿಂದ ಸಾವನ್ನಪ್ಪಿದರೆ 2 ಲಕ್ಷ ರೂಪಾಯಿ ಮಾಡ್ತಾರೆ ಅವರಿಗೆ ಒಂದು ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್ ಅಥವಾ ಜೀವ ವಿಮೆ ಕೊಡ್ತಾರೆ.
ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ, ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿದೆಯಲ್ವಾ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಬರುತ್ತೆ, ಜೊತೆಗೆ ಇನ್ನೊಂದು ಬರುತ್ತೆ ಯಾವ್ದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬರುತ್ತೆ. ಇವೆರಡು ಕೂಡ ಒಂದ್ ಕಡೆ ನೋಡ್ಕೊಳ್ಳಿ, ರೈಟ್. ಅದೇ ರೀತಿ ಇನ್ನೊಂದು ಬಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಇದೆ, ರೈಟ್. ಎಸ್, ಇವೆಲ್ಲ ಏನಂದ್ರೆ ಆಕ್ಚುಲಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರೀತಾರೆ. ಅದೇ ರೀತಿ ನೋಡಿ ಆಕ್ಚುಲಿ ಇಲ್ಲಿ ಇನ್ನೊಂದು ಟರ್ಮ್ ಬರ್ತಾ ಹೋಗುತ್ತೆ, ಒಂದು ಸ್ಕೀಮು ಯಾವ್ದಂದ್ರೆ ಬಿಸಿ ಸಖಿ ಅಂತ ಇದೆ ನೋಡಿ. ಬಿಸಿ ಸಖಿ ಅಥವಾ ಡಿಜಿಪೇ ಸಖಿ ಅಂತ ಕರೀತಾರೆ. ಏನ್ ಬಿಸಿ ಸಖಿ ಅಂದ್ರೆ ಹಾಟ್ ಅಂತಲ್ಲ, ಓಕೆನಾ. ಬಿಸಿ ಸಖಿ ಅಂದ್ರೆ ಏನಂದ್ರೆ ಆಕ್ಚುಲಿ ಬಿಸಿನೆಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ಗೆ ಅಂದ್ರೆ ಒಬ್ಬ ಬಿಸಿ ಸಖಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಸಹಾಯ ಗುಂಪುಗಳ ಆರ್ಥಿಕ ಅಗತ್ಯಗಳನ್ನ ಪೂರೈಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಬಿಸಿನೆಸ್ ಕರಸ್ಪಾಂಡೆನ್ಸ್, ಬಿಸಿ ಅಂದ್ರೆ ಬಿಸಿನೆಸ್ ಅಂತ, ವ್ಯವಹಾರ ಅಂತ ಕರೀತಾರೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮನೆ ಬಾಗಿಲಿಗೆ ಅಂದ್ರೆ ಆಕ್ಚುಲಿ ಬ್ಯಾಂಕಿಂಗ್ ಸೇವೆಗಳನ್ನು ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಬಿಸಿ ಸಖಿ ಅಥವಾ ಡಿಜಿಪೇ ಸಖಿ ಅಂತ ಕರೀತಾರೆ, ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ತಗೊಂಡ 243ನೇ ಪ್ರಶ್ನೆ, IFC ಅಂತ ಬರುತ್ತೆ. IFC ಟರ್ಮ್ ಅಂತ ಬರುತ್ತೆ. ಇದರ ಒಂದು ಫುಲ್ ಫಾರ್ಮ್ ಕೇಳ್ತಾರೆ ನೋಡಿ. IFC ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ ಅಂತ ಕರೀತಾರೆ. ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿ IFC. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ಯಾಕೆ ಈ ಟರ್ಮ್ ಅಂತ ನೋಡಿ, ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಯಾವ್ದದು ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಅಂತ ಮಾಡಿದ್ದಾರೆ. ಇದಕ್ಕೆ ವಿಶೇಷವಾಗಿ ಬಂದಿದೆ ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಅಂದ್ರೆ ಇದೊಂದು ಸಮಗ್ರ ಕೃಷಿ ವಲಯಗಳು ಉತ್ತೇಜಿಸಿದೆ ಅಂದ್ರೆ ಏನ್ ಮಾಡುತ್ತೆ, ವಿಶೇಷವಾಗಿ ಇದು ಮಹಿಳಾ ಕಿಸಾನ್ಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಅಂತ ಕರಿತೀವಿ ನಾವು, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ತಗೊಂಡ 244ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಗೆ ಪ್ರೈಮ್ ಮಿನಿಸ್ಟರ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಮಾಡಿದ್ದಾರೆ. ಯೋಜನೆಯ ಅಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಕರೀತಾರೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಡಿಯಲ್ಲಿ ಬೆಲ್ಲ ಉತ್ಪನ್ನ ಮಾಡಕ್ಕೆ ಯಾವ ಜಿಲ್ಲೆ ಆಯ್ಕೆ ಮಾಡಿಕೊಂಡಿದ್ದಾರೆ? ಆಬ್ವಿಯಸ್ ನಿಮಗೆಲ್ಲ ಗೊತ್ತಿರುವಂತೆ ಬೆಲ್ಲದ ನಾಡು ಅಂತ ಕರಿತೀವಿ, ಸಕ್ಕರೆ ನಾಡು ಅಂತ ಕರಿತೀವಿ. ಯಾವ್ದು ಆಬ್ವಿಯಸ್ಲಿ ಮಂಡ್ಯವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಒನ್ ಜಿಲ್ಲೆ ಒಂದು ಉತ್ಪನ್ನಕ್ಕೆ ಈ ಕಾರ್ಯಕ್ರಮಕ್ಕೆ ಅಂತ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡ್ತಾ ಹೋಗೋಣ. ಸೊ ಪ್ರಧಾನ ಮಂತ್ರಿ ಈ ಸ್ಕೀಮ್ ಇದೆಯಲ್ಲ, PMF ಅಂತ ಗೊತ್ತಿರಬೇಕಾಗುತ್ತೆ. ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರಿನರ್ಸ್ ಸ್ಕೀಮ್ ಅಂತ ಕರೀತಾರೆ, ಓಕೆನಾ. ಇದನ್ನ 2020 ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಮಂಡ್ಯಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ಜಾಗರಿ ಮಾಡ್ಕೊಳ್ಳೋಕೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ, ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ತಗೊಂಡ 245ನೇ ಪ್ರಶ್ನೆ, ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿದ್ದಾರೆ, ಅದು ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ವಾಹನ ಖರೀದಿಗೆ ಬಡ್ಡಿ ರಹಿತ ಸಾಲ ನೀಡ್ತಾ ಹೋಗುತ್ತೆ. ಅಂದ್ರೆ ಏನಂತಾರೆ ಇಂಟ್ರೆಸ್ಟ್ ಲೆಸ್ ಲೋನ್ ಕೊಡುತ್ತೆ. ಅದೇ ರೀತಿ ದೂರದ ಹಳ್ಳಿಗಳನ್ನ ಅಗತ್ಯ ಸೇವೆಗಳನ್ನು ಸಂಪರ್ಕಿಸುವಂಥದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಅಂದ್ರೆ ವಾಹನಗಳ ಖರೀದಿ ಮಾಡುತ್ತೆ ಆಕ್ಚುಲಿ ಜೀರೋ ಅಂದ್ರೆ ಇಂಟ್ರೆಸ್ಟ್ ಲೆಸ್ ಲೋನ್ ಕೊಡುತ್ತೆ, ಜೊತೆಗೆ ದೂರದ ಹಳ್ಳಿಗಳನ್ನ ಕನೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಅಂತ ಕರಿತೀವಿ ನಾವು. ಇದೇನಂದ್ರೆ ವಿಶೇಷವಾಗಿ ಸ್ವಸಹಾಯ ಗುಂಪುಗಳಲ್ಲಿ ನಿರ್ವಹಿಸುವಂತ ಸಾರಿಗೆ ಸೇವೆಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ದೂರದ ಹಳ್ಳಿಗಳನ್ನ, ಮಾರುಕಟ್ಟೆಗಳನ್ನ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆ ಅಂತ ಅಗತ್ಯ ಸೇವೆಗಳಿಂದ ಆಕ್ಚುಲಿ ಸಂಪರ್ಕ ಮಾಡುವ ಆಗಿದೆ. ಜೊತೆಗೆ ವಾಹನ ಖರೀದಿಗೆ ಏನ್ ಮಾಡುತ್ತೆ, ಒಂದು ಬಡ್ಡಿ ರಹಿತ ಸಾಲಗಳನ್ನು ಕೂಡ ಕೊಡ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ದ ಆಜೀವಿಕಾ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡಿ, ಪ್ರಾರಂಭಿಕ ಗ್ರಾಮೀಣ ಉದ್ಯಮಶೀಲ ಯೋಜನೆ ಅಂತ ಕರೀತಾರೆ. ಓಕೆ, ಸ್ಟಾರ್ಟಿಂಗ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಇದೇನಂದ್ರೆ ಯಾರೆಲ್ಲ ಹೊಸದಾಗಿ ಹಳ್ಳಿಗಳಲ್ಲಿ ಅಂತಂದ್ರೆ ಆಕ್ಚುಲಿ ಉದ್ಯಮಶೀಲ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅವರಿಗೆ ಅಂದ್ರೆ ಸಹಕಾರ ನೀಡುವಂಥದ್ದು, ಜೊತೆಗೆ ಬೆಂಬಲ ನೀಡುವಂಥದ್ದು ಏನಂದ್ರೆ ಈ ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇದರಲ್ಲಿ ಏನ್ ಮಾಡ್ತಾರೆ, ಮುದ್ರಾ ಸಾಲದ ಮುಖಾಂತರ, ಮುದ್ರಾ ಲೋನ್ ಗೊತ್ತಲ್ವಾ, ಮುದ್ರಾ ಸ್ಕೀಮ್ ಅಂತ ಕರೀತಾರೆ. ಅದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಒಂದು ಲೋನ್ಸ್ ಕೂಡ ಕೊಡುವಂತ ಪ್ರಯತ್ನವನ್ನ ಇದರಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಪ್ರಾರಂಭಿಕ ಗ್ರಾಮೀಣ ಉದ್ಯಮಶೀಲ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ನೋಡಿ, ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಕರೀತಾರೆ. ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ತಾರೆ. ಇದರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ವಿವಿಧ ವಲಯಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ ಗ್ರಾಮೀಣ ಯುವಕರಿಗೆ, ಅವರಿಗೆ ಅಂದ್ರೆ ಒಂದು ಟ್ರೈನ್ ಮಾಡುವಂಥದ್ದು. ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಅಂತ ಇದ್ರ ಮುಖಾಂತರ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತೀವಿ. ಎಸ್, ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ, 246 ಕ್ವೆಶ್ಚನ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಗ್ರಾಮೀಣ್ ಕೌಶಲ್ ಯೋಜನೆ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಕೊಟ್ಟಂತ ಹೇಳಿಕೆ ಯಾವ ತಪ್ಪ ಅಂತ ಕೇಳ್ತಾರೆ. ಇಂಗ್ಲಿಷ್ ಅಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ
ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ್ ಕೌಶಲ್ಯ ಯೋಜನೆ ಅಂತ ಮಾಡಿದ್ದಾರೆ. ಫಸ್ಟ್ ಸ್ಟೇಟ್ ನೋಡ್ತಗೋಣ. ಇದನ್ನ ಪಂಚಾಯತ್ ರಾಜ್ ಮತ್ತು ಅಭಿವೃದ್ಧಿ ಸಚಿವಾಲಯ ಪ್ರಾರಂಭ ಮಾಡಿದ್ದು ಕೊಟ್ಟಿದ್ದಾರೆ. ನೋಡ್ತಗೋಣ. ಇದು ತಪ್ಪಾಗಿದೆ. ಯಾಕಂದ್ರೆ ಈ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ ಅಂದ್ರೆ ದ ಮಿನಿಸ್ಟ್ರಿ ಆಫ್ ದಿ ರೂರಲ್ ಡೆವಲಪ್ಮೆಂಟ್. ಇದನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಮಾಡಿದೆ. ಈ ಒಂದು ಸ್ಕೀಮ್ ಲಾಂಚ್ ಮಾಡಿದೆ, ಪಂಚಾಯತ್ ರಾಜ್ ಸಂಸ್ಥೆ ಅಲ್ಲ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗಿದೆ. ಎರಡನೇದು ನೋಡ್ತಗೋಣ. ಗ್ರಾಮೀಣ ಯುವಕರ ವೃತ್ತಿ ಜೀವನದ ಆಕಾಂಕ್ಷೆಗಳನ್ನು ಪೂರೈಸುವಂಥದ್ದು ಇದರ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕರೆಕ್ಟ್ ಆಗಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ದಿನಾಚರಣೆ ಸೆಪ್ಟೆಂಬರ್ 25 ಆಕ್ಚುಲಿ ಈ ಒಂದು ಅಂತ್ಯೋದಯನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕೂಡ ಸರಿಯಾಗಿದೆ. ಸೊ ತಪ್ಪಾದೆ ಅಂದ್ರೆ ಆಪ್ಷನ್ ಎ ತಪ್ಪಾಗುತ್ತೆ. ಯಾಕಂದ್ರೆ ದಿಸ್ ಸ್ಕೀಮ್ ಇಸ್ ಲಾಂಚ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ರೂರಲ್ ಡೆವಲಪ್ಮೆಂಟ್, ನಾಟ್ ಎ ಮಿನಿಸ್ಟ್ರಿ ಆಫ್ ದಿ ಪಂಚಾಯತ್ ಅಂತ. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಫಸ್ಟ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ್ ಕೌಶಲ್ಯ ಯೋಜನೆ ಅಂತ ಮಾಡ್ತಾರೆ. ಇದು ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದೆ. ಓಕೆನಾ. ಇಲ್ಲಿ ಅಂದ್ರೆ ವಿಶೇಷವಾಗಿ ಟ್ರೈನ್ ಮಾಡ್ತಾ ಹೋಗ್ತಾರೆ. ರೀಸೆಂಟ್ ಏನ್ ಮಾಡಿದ್ರೆ ಆಕ್ಚುಲಿ ಅದನ್ನ ಅಜೀವಿ ಕೌಶಲ್ಯ ಯೋಜನೆ ಅಂತ ಇದು ಮಾಡ್ತಾ ಹೋಗ್ತಾರೆ. ಗೊತ್ತಿರ್ಬೇಕು ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 247 ಪ್ರಶ್ನೆ. ಅಕ್ಕ ಕೆಪೆ ಉಪಕ್ರಮ ಅಥವಾ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಅಕ್ಕ ಕೆಪೆ ಅಂತ ಮಾಡಿದ್ದಾರೆ ರೀಸೆಂಟ್ ಆಗಿ. ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಪೌಷ್ಟಿಕ ಸ್ಥಳೀಯ ಪಾಕ ಪದ್ಧತಿಯ ಕೆಪೆಗಳನ್ನು ನಡೆಸಲು ಏನ್ ಮಾಡುತ್ತೆ, ಒಂದು ಅವರಿಗೆ ಬೆಂಬಲ ನೀಡುತ್ತದೆ. ಈ ಒಂದು ಅಕ್ಕ ಕೆಪೆ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಕ್ಕ ಕೆಪೆ ಅಂತ. ಇದನ್ನ 2024-22 ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹೌದಾ. ಅಂದ್ರೆ ವಿಶೇಷವಾಗಿ ಸ್ವಸಹಾಯ ಗುಂಪುಗಳು ಅಥವಾ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಲ್ಲ, ಅಲ್ಲಿರುವಂತಹ ಮಹಿಳೆಯರಿಗೆ ಅಂದ್ರೆ ಆಕ್ಚುಲಿ ಪೌಷ್ಟಿಕ ಸ್ಥಳೀಯ ಪಾಕ ಪದ್ಧತಿಯನ್ನು ಪೂರೈಸುವಂತದ್ದು ಈ ಕೆಪೆಗಳ ಮುಖಾಂತರ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಂದು ಔಟ್ಲೆಟ್ ಮಾಡ್ತಾರೆ, ಅದರಲ್ಲಿ 5ರಿಂದ 10 ಮಹಿಳೆಯರು ಕೆಲಸ ಮಾಡಬಹುದು. ಅವರಿಗೆ ಪ್ರೀಮಿಯಂ ಆಗಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನೋಡಿ 15 ಲಕ್ಷವರೆಗೂ ಕೂಡ ಲೋನ್ ಕೊಡಕ್ಕೆ ಅದು ಮಾಡ್ತಾ ಹೋಗ್ತಾರೆ. ಕ್ಲಾಸಿಕಲ್ಲಿ 7 ಲಕ್ಷ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತೀವಿ ನಾವು. ಓಕೆ, ದಟ್ ಇಸ್ ಕಾಲ್ಡ್ ದ ಅಕ್ಕ ಕೆಪೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 248 ಪ್ರಶ್ನೆ. ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಧನ ಸಹಾಯ ಹಂಚಿಕೆ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿರೋದು ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಮಾಡಿದ್ದಾರೆ. ಈ ಒಂದು ಸ್ಕೀಮ್ಗೆ ಇದೊಂದು ಏನಂದ್ರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಬೋತ್ ಸೆಂಟರ್ ಕೂಡ ಫಂಡ್ ಆಗುತ್ತೆ, ಅದೇ ರೀತಿ ಸ್ಟೇಟ್ ಕೂಡ ಫಂಡ್ ಆಗುತ್ತೆ. ಹಾಗಾಗಿ ಸೆಂಟರ್ ಎಷ್ಟಾಗುತ್ತೆ 60% ಫಂಡಿಂಗ್ ಮಾಡುತ್ತೆ, ಸ್ಟೇಟ್ ಎಷ್ಟು ಮಾಡುತ್ತೆ 40% ಮಾಡುತ್ತೆ. ಈ ಒಂದು ಎನ್ಯುಎಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ 60-40 ಕರೆಕ್ಟ್ ಆಗುತ್ತೆ. 60% ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ, 40% ಫ್ರಮ್ ದಿ ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ಓಕೆ, ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಅಂತ ಕರೀತಾರೆ. ಇದನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಡಿಯಲ್ಲಿ ಇದು ಮಾಡ್ತಾ ಹೋಗಿ 2022-23 ಅಂದ್ರೆ ಇದನ್ನ ಏನಂದ್ರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ರು. ರೀಸೆಂಟ್ ಏನ್ ಮಾಡಿದ್ರೆ ಅದನ್ನ ಮತ್ತೆ ಅದನ್ನ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಅಂತ ಹೆಸರು ಮಾಡ್ತಾ ಹೋಗ್ತಾರೆ. ಓಕೆನಾ. ಇಲ್ಲಿ ಅಂದ್ರೆ ಏನ್ ಮಾಡ್ತಾರೆ ಆಕ್ಚುಲಿ 60-40 ಫಂಡ್ ಅಲ್ಲಿ ಇದು ಮಾಡ್ತಾ ಹೋಗ್ತಾರೆ. ಯಾರು ಲಾಂಚ್ ಮಾಡಿದರೆ, ಲಾಂಚ್ ಮಾಡಿದ್ದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಲಾಂಚ್ ಮಾಡಿದೆ. ಇದಕ್ಕೆ 60% ಸೆಂಟ್ರಲ್ ಫಂಡ್ ಆಗುತ್ತೆ, 40% ಸ್ಟೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 249 ಪ್ರಶ್ನೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ನೋಡ್ತಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಕರೀತಾರೆ. ನೋಡ್ತಗೋಣ. ನೋಡಿ, ಇದು ಬೀದಿ ಬದಿ ವ್ಯಾಪಾರಗಳಿಗೆ ಏನಂದ್ರೆ ಆಕ್ಚುಲಿ ಆತ್ಮನಿರ್ಭರತೆಯಲ್ಲಿ ನಿಧಿ ಯೋಜನೆ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂದ್ರೆ ಇಟ್ ಇಸ್ ಅನ್ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಸ್ಕೀಮ್ ಅಂತ ಕರೀತಾರೆ. ಹೌದು. ಎರಡನೇದು ಇದೊಂದು ಕೇಂದ್ರ ವಲಯ ಯೋಜನೆ ಅಂತ ಕರೀತಾರೆ. ಹೌದು. ಇದಕ್ಕೆ ಫಂಡ್ ಯಾರು ಕೊಡ್ತಾರೆ, 100% ಫಂಡ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಹಾಗಾಗಿ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇ ನೋಡಿ, ಈ ಯೋಜನೆಯಡಿ ಗ್ರಾಮೀಣ ಮತ್ತು ನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಓನ್ಲಿ ಆಕ್ಚುಲಿ ಈ ಒಂದು ಸ್ಕೀಮ್ ಇದೆಯಲ್ಲ, ಇಲ್ಲಿ ಬರೀ ಏನಂದ್ರೆ ನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಸಾಲ ಕೊಡ್ತಾರೆ. ಗ್ರಾಮೀಣ ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ ಸಾಲ ಕೊಡಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ಓಕೆ, ಅಂಡರ್ ದಿಸ್ ಸ್ಕೀಮ್ ದ ಲೋನ್ ಓನ್ಲಿ ಪ್ರೊವೈಡ್ ಟು ದ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್, ನಾಟ್ ಎ ರೂರಲ್ ಸ್ಟ್ರೀಟ್ ವೆಂಡರ್ಸ್. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಒಂದು ಸ್ಕೀಮ್ ಇದೆ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂತ ಕರೀತಾರೆ. ಅದು ಇಂಗ್ಲಿಷ್ ನಲ್ಲಿ PM ಸ್ವ ನಿಧಿ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ ಬೀದಿ ಬದಿಯಲ್ಲಿ ಕೆಲಸ ಅಂದ್ರೆ ಒಂದು ಏನಂದ್ರೆ ವ್ಯಾಪಾರ ಮಾಡ್ತಿರ್ತಾರೆ ಅವ್ರಿಗೆ ಸರ್ಕಾರದಿಂದ ಏನ್ ಮಾಡ್ತಾರೆ, ಲೋನ್ಸ್ ಕೊಡ್ತಾ ಹೋಗ್ತಾರೆ. ಗೊತ್ತಿರ್ಬೇಕು ನಿಮಗೆ. ಈ ಒಂದು ಸ್ಕೀಮ್ ಅಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ಇದೆಯಲ್ಲ, ಇದು ನೋಡಿದ್ರೆ 7ನೇ ಸ್ಥಾನದಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ದ PM ಸ್ವನಿಧಿ ಸ್ಕೀಮ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 250ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಎಷ್ಟು ಕರ್ನಾಟಕ ಜರ್ಮನ್ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು ಅಂತ ಕೇಳ್ತಾರೆ.
ಹೌ ಮೆನಿ ಕರ್ನಾಟಕ ಜರ್ಮನ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಎಸ್ಟಾಬ್ಲಿಷ್ ಕರ್ನಾಟಕ ಅಂತ ಕೇಳ್ತಾರೆ. ಎಷ್ಟಂದ್ರೆ ಪ್ರೆಸೆಂಟ್ ಆಗಿ 2 ಕೇಂದ್ರಗಳು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ 2 ಈಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕ ಜರ್ಮನ್ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅಂತ ಕರೀತಾರೆ. ಓಕೆ, ಕರ್ನಾಟಕ ಜರ್ಮನ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ 2 ಕಡೆ ಮಾಡಿದ್ದಾರೆ, ಒಂದು ಬೆಂಗಳೂರಲ್ಲಿ ಮಾಡಿದ್ದಾರೆ, ಇನ್ನೊಂದು ಬಂದು ಕಲಬುರಗಿಯಲ್ಲಿ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಓಕೆನಾ, ಇಲ್ಲಿ ಅಂದ್ರೆ ಎಲ್ಲ ತರದ ಒಂದು ಟ್ರೈನ್ ಮಾಡ್ತಾ ಹೋಗ್ತಾರೆ ಅವರಿಗೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸೊ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 250 ಪ್ರಶ್ನೆ. ಭಾರತದಲ್ಲಿ ಆವರ್ತಕ ಶ್ರಮಶಕ್ತಿ ಸಮೀಕ್ಷೆ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ನೋಡಿ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರೀತಾರೆ. ಪ್ರತಿ ವರ್ಷ ನಿಯಮಿತವಾಗಿ ಬಿಡುಗಡೆ ಮಾಡುವಂತ ಅಧಿಕೃತ ಸಂಸ್ಥೆ ಅಂತ ಕೇಳ್ತಾರೆ. ನೋಡಿ ಪ್ರತಿ ವರ್ಷ ಏನ್ ಮಾಡ್ತಾರೆ, ಒಂದು ಸರ್ವೆ ಮಾಡ್ತಾರೆ, ಅದನ್ನ ನಾವು PLFS ಅಂತ ಕರೀತಾರೆ. ಕನ್ನಡದಲ್ಲಿ ಆವರ್ತಕ ಶ್ರಮಶಕ್ತಿ ಸಮೀಕ್ಷೆ ಅಂತ ಕರೀತಾರೆ. ಯಾರು ಮಾಡ್ತಾರೆ ಅದನ್ನ? ಇದು ಮಾಡುವಂಥದ್ದು NSO ಮಾಡ್ತಾರೆ, ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಸಂಖ್ಯೆ ಕಚೇರಿ, ಅಥವಾ ಇದಕ್ಕಿಂತ ಮುಂಚೆ NSSO ಅಂತ ಕರೀತಿದ್ರು. ಆ ಸಂಸ್ಥೆ ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ಸರ್ವೆ ಮಾಡ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ರಾಷ್ಟ್ರೀಯ ಅಥವಾ ಕೇಂದ್ರ ಸಂಖ್ಯೆ ಕಚೇರಿ ಅಂತ ಕರೀತಾರೆ. ಇದು ಇಟ್ಸ್ ವರ್ಕಿಂಗ್ ಅಂಡರ್ ದ ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟ್ರಿಯಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ ಏನಂದ್ರೆ ಕನ್ನಡದಲ್ಲಿ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಂತ ಕರೀತಾರೆ. ಅಂದ್ರೆ ಇದು ಮಾಡ್ತಾ ಹೋಗ್ತಾರೆ. ಸೊ ದೇಶದಲ್ಲಿ ಗುಜರಾತ್ ನಂತರ ಕರ್ನಾಟಕ ಏನಂದ್ರೆ ಆಕ್ಚುಲಿ ಅತ್ಯಂತ ನಿರುದ್ಯೋಗ ಕಡಿಮೆ ಇರುವಂತ ರಾಜ್ಯ ಅಂತ ಕರಿತೀವಿ ಆಕ್ಚುಲಿ. ಓಕೆ, ಇದ್ರ ಬಗ್ಗೆ ಮುಂದೆ ಬರ್ತಾ ಹೋಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಿರಲಿ ಇಷ್ಟು. ಸೊ ಹಾಗಾಗಿ ಆಪ್ಷನ್ ಸೊ ಎ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 250 ಪ್ರಶ್ನೆ. ನೋಡಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರಿಬಹುದು ಇದನ್ನ. ಈ ಮುಟ್ಟಿನ ರಜೆ ಸ್ಕೀಮ್ ಅಂತ ಗೊತ್ತಲ್ವಾ, ಮೆನಿಸ್ಟ್ರಲ್ ಲೀವ್ ಅಂತ ಇದು ಮಾಡ್ತಾ ಹೋಗ್ತಾರೆ. ಮುಟ್ಟಿನ ರಜೆ ನೀತಿಯು ಯಾವ ವಯಸ್ಸಿನ ಮಹಿಳಾ ನೌಕರಿಗೆ ಅನ್ವಯಿಸ್ತಂತ ಅಂತ ಕೇಳ್ತಾರೆ. ಹೌದಾ, ರೀಸೆಂಟ್ ಏನ್ ಮಾಡಿ ಕರ್ನಾಟಕ ಗವರ್ಮೆಂಟ್ ಏನ್ ಮಾಡಿದ್ರೆ, ಯಾರೆಲ್ಲ ಗೌರ್ಮೆಂಟ್ ಸೆಕ್ಟರ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅಂದ್ರೆ ಆಕ್ಚುಲಿ ಒಂದು ಮಿನಿಸ್ಟ್ರಲ್ ಲೀವ್ ಕೊಟ್ಟಿದ್ದಾರೆ, ಮುಟ್ಟಿನ ರಜೆ ಕೊಟ್ಟಿದ್ದಾರೆ. ಎಷ್ಟು ವರ್ಷ ವಯಸ್ಸಿನವ್ರಿಗೆ ಅಂದ್ರೆ ಅದು ವಿಶೇಷವಾಗಿ 18ರಿಂದ ಯಾರೆಲ್ಲ 52 ವರ್ಷದಲ್ಲಿ ಕೆಲಸ ಮಾಡ್ತಿರ್ತಾರೆ, ಸರ್ಕಾರ ನೌಕರಿ ಇರ್ತಾರೆ ಅವ್ರಿಗೆ ಅಂದ್ರೆ ಒನ್ ಡೇ ಅಂದ್ರೆ ಒಂದು ಮಿನಿಸ್ಟ್ರಲ್ ಲೀವ್ ಕೊಡ್ತಾರೆ. ಅದು 18 to 52 ಇಯರ್ಸ್ ವುಮೆನ್ಸ್ಗೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ, ರಾಜ್ಯದಲ್ಲಿ ಪ್ರಗತಿಪರ ಕಾರ್ಮಿಕ ನೀತಿಯ ಉಪಕ್ರಮವಾಗಿ ಏನ್ ಮಾಡ್ತಾರೆ ಅಂದ್ರೆ ನವೆಂಬರ್ 12, 2020 ಏನಂದ್ರೆ ನಮ್ಮ ರಾಜ್ಯದಲ್ಲಿ ಮುಟ್ಟಿನ ರಜೆಯನ್ನ ನೀತಿಯನ್ನ ಪಾಲನೆ ಜಾರಿಗೊಳಿಸಿದ್ದಾರೆ. ಯಾರಿಗೆ? ಯಾರೆಲ್ಲ ಸರ್ಕಾರಿ ನೌಕರಿ ಇರ್ತಾರೆ ಅವ್ರು ಅಂದ್ರೆ 18ರಿಂದ 52 ವರ್ಷದ ಮಹಿಳೆಯರಿಗೆ ಅಂದ್ರೆ ಆಕ್ಚುಲಿ ತಿಂಗಳಿಗೆ ಸಂಬಳ ಸಹಿತ ಒಂದಿನ ರಜೆ ಕೊಡ್ತಾರೆ. ಓಕೆ, ಅದನ್ನು ನಾವು ಮಿನಿಸ್ಟ್ರಲ್ ಲೀವ್ ಅಥವಾ ಮುಟ್ಟಿನ ರಜೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 253 ಪ್ರಶ್ನೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಸ್ಕೀಮ್ ಅಂತ ಕೇಳ್ತಾರೆ. ಇದು ವಿಶೇಷವಾಗಿ ಅಂದ್ರೆ ಆಕ್ಚುಲಿ ಯಾರಿಗೆ? ಅಸಂಘಟಿತ ವರ್ಗಗಳಿಗೆ ಅಂತ. ಇಟ್ಸ್ ರಿಲೇಟೆಡ್ ಟು ದ ಅನ್ಆರ್ಗನೈಸ್ಡ್ ಕ್ಲಾಸಸ್ ಸಂಬಂಧಪಟ್ಟ ಒಂದು ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾ ಸಮಯದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ಮಾಡಿದ್ದಾರೆ. ಇದೇನಂದ್ರೆ ವಿಶೇಷವಾಗಿ ಯಾರಿಗೆ? ಅಸಂಘಟಿತರು ಅಂತ ಕರೀತಾರೆ. ಯಾರು? ಕಾರ್ಮಿಕರಾಗಿ ಅಂದ್ರೆ ಅಲೆಮಾರಿಗಳಾಗಿರ್ಬೋದು, ಅರೆಮಾರಿಗಳಿಗೆ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತೀನಿ. ಏನು ಕೊಡ್ತಾರೆ ನೋಡಿ ಆಕ್ಚುಲಿ ಇದ್ರಿ ಅವ್ರಿಗೆ ಏನಾದ್ರು ಅಪಘಾತ ಮರಣ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ, ಪರಿಹಾರ ಕೊಡ್ತಾರೆ. ಶಾಶ್ವತ ದುರ್ಬಲ ಏನ್ ಮಾಡ್ತಾರೆ 1 ಲಕ್ಷ ಕೂಡ ಏನ್ ಮಾಡ್ತಾರೆ ಇದು ಮಾಡ್ತಾ ಹೋಗ್ತಾರೆ. ಆಸ್ಪತ್ರೆ ವೆಚ್ಚ ಅಂದ್ರೆ 50,000 ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಅಂತ ಕರೀತಾರೆ. ಓಕೆನಾ, ಇದು ವಿಶೇಷವಾಗಿ ಅಂದ್ರೆ ಆಕ್ಚುಲಿ ಯಾರಿಗೆ? ಅಸಂಘಟಿತ ಕಾರ್ಮಿಕರಿಗೆ ಕೊಡುವಂತ ಒಂದು ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಪೀಪಲ್ಸ್ ಕೊಡ್ತಾರೆ. ಓಕೆನಾ, ಅದೇ ರೀತಿ ಅವ್ರಿಗೆ ಸಹಜ ಮರಣದ ಎಷ್ಟು ಕೊಡ್ತಾರೆ ಅಂದ್ರೆ ನೋಡಿ ಅಂತ್ಯಕ್ರಿಯೆ ಮಾಡಕ್ಕೆ 10,000 ಕೊಡ್ತಾರೆ, ಗೊತ್ತಿರಬೇಕಾಗುತ್ತೆ. 2 ಅಪಘಾತ ಮರಣ ಕ್ರಮದಲ್ಲಿ 1 ಲಕ್ಷ ಅಥವಾ ಒಟ್ಟು 2 ಲಕ್ಷ ಕೂಡ ಕೊಡಕ್ಕೆ ಅವಕಾಶ ಇರುತ್ತೆ, ಗೊತ್ತಿರಬೇಕು ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 254 ಪ್ರಶ್ನೆ. ಕರ್ನಾಟಕ ರಾಜ್ಯ ಗಿಗ್ ವರ್ಕರ್ಸ್ ವಿಮಾ ಯೋಜನೆಗೆ ಅಂತ ಗೊತ್ತಲ್ವಾ, ಗಿಗ್ ಅಂದ್ರೆ ಈ ಝೊಮ್ಯಾಟೊ ಯಾರು ಕೆಲಸ ಮಾಡ್ತಾರೆ, ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಅವರಿಗೆ ಗಿಗ್ ವರ್ಕರ್ಸ್ ಅಂತ ಕರೀತಾರೆ, ರೈಟ್. ಕರ್ನಾಟಕ ರಾಜ್ಯ ಗಿಗ್ ವರ್ಕರ್ಸ್ ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ಸರಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಕರ್ನಾಟಕ ಸ್ಟೇಟ್ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ನೋಡ್ತಾ ಹೋಗೋಣ. ಇದನ್ನ 2023-24ರಲ್ಲಿ ಪ್ರಾರಂಭಿಸಿ ಕೊಟ್ಟಿದ್ದಾರೆ. ಎಸ್, ಸರಿಯಾಗಿದೆ. ಅದೇ ರೀತಿ ಈ ಯೋಜನೆಯಡಿ ಅಪಘಾತದಿಂದ ಸಾವನ್ನಪ್ಪಿದವರಿಗೆ ಏನ್ ಮಾಡ್ತಾರೆ ಅಂದ್ರೆ 4 ಲಕ್ಷ ಪರಿಹಾರ ಕೊಡ್ತಾರೆ, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಈ ಯೋಜನೆಯಡಿ ಅಪಘಾತಗಳಿಂದ ಉಂಟಾಗುವಂತಹ ಶಾಶ್ವತ ಅಂಗವಿಕಲತೆ ಆದ್ರೆ ಏನ್ ಮಾಡ್ತಾರೆ ಅವರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ಈ ಒಂದು ಗಿಗ್ ವರ್ಕರ್ ಸ್ಕೀಮ್ ಕೊಟ್ಟಂತೆ. ಆಲ್ ಆಫ್ ದಿ ಅಬೌವ್ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಂತ ಮಾಡಿದ್ದಾರೆ, ಹೌದಾ. ಸೊ ಇಲ್ಲಿ ಅಂದ್ರೆ ಇದನ್ನೇನಂದ್ರೆ ಇ ಕಾಮರ್ಸ್ ವಲಯ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ, ಝೊಮ್ಯಾಟೊ ಇಲ್ಲಿ ಕೆಲಸ ಮಾಡೋರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಅವ್ರಿಗೆ ಏನ್ ಮಾಡ್ತಾರೆ 2 ಲಕ್ಷ ರೂಪಾಯಿ ಅಂದ್ರೆ ಅಪಘಾತ ಪರಿಹಾರ ಕೊಡ್ತಾರೆ. ಅದೇ ರೀತಿ ಜೀವ ವಿಮಾ ಸೌಲಭ್ಯವಾಗಿ 4 ಲಕ್ಷ ರೂಪಾಯಿ ಕೊಡ್ತಾ ಹೋಗ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಅಂಡರ್ ದ
ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ಸೇವಾ ಯೋಜನೆಯಲ್ಲಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 255 ಪ್ರಶ್ನೆ, ಆಶಾ ದೀಪ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತ ಕೊಟ್ಟಿದ್ದಾರೆ. ದ ಆಶಾ ದೀಪ ಸ್ಕೀಮ್ ಅಂತ ಕೇಳ್ತಾರೆ. ನೋಡಿ, ನಮಗೆ ಆಶಾ ದೀಪ ಬೇರೆ, ಆಶಾ ಕಿರಣ ಬೇರೆ, ವೆರಿ ಇಂಪಾರ್ಟೆಂಟ್, ಗೊತ್ತಿಲ್ಲ ನಿಮಗೆ. ಓಕೆನಾ. ಇದೇನಂದ್ರೆ ವಿಶೇಷವಾಗಿ ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪಶ್ಚಿಮ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಏನಂದ್ರೆ ಒಂದು ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮಕ್ಕೆ ಕೊಡುವಂತ ಒಂದು ಏನಂದ್ರೆ ಇಟ್ಸ್ ಸ್ಕೀಮ್ ಅಂತ ಕರೀತಾರೆ. ಸೊ ದಟ್ ಇಸ್ ಕಾಲ್ಡ್ ಇಟ್ಸ್ ಅಪ್ರೆಂಟಿಸ್ಶಿಪ್ ಸ್ಕೀಮ್ ಫಾರ್ ದಿ ಪ್ರೋಗ್ರಾಮ್ ಫಾರ್ ದಿ SC/ST ಸ್ಟೂಡೆಂಟ್ಸ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆನಾ. ನೋಡಿ, ಈ ಉಚಿತ ಕಣ್ಣಿನ ಚಿಕಿತ್ಸೆ ಇದೆಯಲ್ಲ ಅದನ್ನ ನಾವು ಆಶಾ ಕಿರಣ ಅಂತ ಕರೀತಾರೆ. ಕನ್ಫ್ಯೂಸ್ ಆಗ್ಬೇಡಿ, ಆಶಾ ಕಿರಣ ಬೇರೆ, ಆಶಾ ದೀಪ ಬೇರೆ. ಓಕೆನಾ. ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆಶಾ ದೀಪ ಯೋಜನೆ ಅಂತ ಮಾಡ್ತಾರೆ. ಇದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಯುವಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ರೈನ್ ಮಾಡ್ತಾರೆ, ಆಪರೇಷನ್ ಕೊಡ್ತಾ ಹೋಗ್ತಾರೆ. ಓಕೆನಾ. ಅವ್ರಿಗೆ ಏನ್ ಮಾಡ್ತಾರೆ ನೋಡಿ, ಮಾಸಿಕ ತಲವಾಗಿ 5,000 ರೂಪಾಯಿ ಕೊಡ್ತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 256ನೇ ಪ್ರಶ್ನೆ, ಈ ಶ್ರಮ್ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಈ ಶ್ರಮ್ ಪೋರ್ಟಲ್ ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಇದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿದೆ. ಎರಡನೇದು, ಇದೊಂದು ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಪೋರ್ಟಲ್ ಅಂತ ಕರೀತಾರೆ. ಇದೊಂದು ಏನಾಗಿದೆ, ಇಟ್ಸ್ ದ ಪೋರ್ಟಲ್ ಮೇನ್ ಆಬ್ಜೆಕ್ಟ್ ಟು ದ ವೆಲ್ಫೇರ್ ಆಫ್ ದಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಕರೀತಾರೆ. ಎರಡನೇದು ಸರಿಯಾಗಿದೆ. ಮೂರನೇ ನೋಡ್ತಾ ಹೋಗೋಣ, ಕೃಷಿ, ನಿರ್ಮಾಣ, ಗೃಹ ಮತ್ತು ಮನೆ ಕೆಲಸಗಳು ಇದರಲ್ಲ ಅಸಂಘಟಿತ ವಲಯದ ಭಾಗ ಅಂತ ಕರೀತಾರೆ. ಅಗ್ರಿಕಲ್ಚರ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಡೊಮೆಸ್ಟಿಕ್ ಮತ್ತು ಹೌಸ್ ಹೋಲ್ಡ್ ವರ್ಕ್ ಇದೆಲ್ಲ ದೀಸ್ ಆರ್ ದಿ ಪಾರ್ಟ್ ಆಫ್ ಏನಾಗಿದೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರೀತಾರೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ತಪ್ಪಾದ ಅಂದ್ರೆ ಆಪ್ಷನ್ ಎ ಇದೆಯಲ್ಲ ಇದು ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ತಪ್ಪಾಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಈ ಶ್ರಮ್ ಪೋರ್ಟಲ್ ಇದೆಯಲ್ಲ ಇನ್ನು ಯಾರು ಲಾಂಚ್ ಮಾಡಿದರೆ, ವೆರಿ ಇಂಪಾರ್ಟೆಂಟ್, ಇದನ್ನ ಲಾಂಚ್ ಮಾಡಿದ್ರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಲೇಬರ್, ವೆರಿ ಇಂಪಾರ್ಟೆಂಟ್. ಇದನ್ನ ಏನ್ ಮಾಡಿದ್ರೆ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯ ಏನ್ ಮಾಡಿದೆ, ಆಕ್ಚುಲಿ ಈ ಒಂದು ಪೋರ್ಟಲ್ ಲಾಂಚ್ ಮಾಡಿದೆ. ಇದು ವಿಶೇಷವಾಗಿ ಅಂದ್ರೆ ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ಸಂಗ್ರಹಿಸುವುದು ಈ ಯೋಜನೆಯ ಈ ಒಂದು ಪೋರ್ಟಲ್ ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಈ ಶ್ರಮ್ ಪೋರ್ಟಲ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಎ ತಪ್ಪಾಗುತ್ತೆ. ಯಾಕಂದ್ರೆ ಇದು ಲಾಂಚ್ ಮಾಡಿದೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಲೇಬರ್ ಮಾಡಿರುವಂತದ್ದು, ಮಿನಿಸ್ಟ್ರಿ ಆಫ್ ದಿ ಚೈಲ್ಡ್ ವುಮೆನ್ ಡೆವಲಪ್ಮೆಂಟ್ ಅಲ್ಲ, ರೈಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ. ನೋಡಿ, ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಅಸಂಘಟಿತ ಅಂದ್ರೆ ಕೃಷಿ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ನಿರ್ಮಾಣ ಬರುತ್ತೆ, ಆಮೇಲೆ ಅಫರೆಲ್ಸ್ ಗೊತ್ತರ ಉಡುಪುಗಳು ಜವಳಿ ಬರುತ್ತೆ, ವಾಹನ ಮತ್ತು ಸಾರಿಗೆ ಬರುತ್ತೆ, ಈ ತರ ವಲಯ ಬರುತ್ತೆ. ಇವೆಲ್ಲ ಕೂಡ ಪಾರ್ಟ್ ಆಫ್ ಅಂತ ಕರಿತೀವಿ. ಆಕ್ಚುಲಿ ಇವುಗಳ ಅಸಂಘಟಿತ ವಲಯ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ, ರೈಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ 257 ಪ್ರಶ್ನೆ, ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಥವಾ ಆಗಲೇ ನೋಡಿದಂಗೆ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರೀತಾರೆ. ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ನೋಡ್ತಾ ಹೋಗೋಣ. ಇದನ್ನ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ ಅಂತ ಕರೀತಾರೆ. ಹೌದು, ಇದನ್ನ ಅಂದ್ರೆ ಆಕ್ಚುಲಿ ಯಾರು ಮಾಡ್ತಾರೆ, NSO ಅಂತ ಆಗ್ಲೇ ಹೇಳಿದ್ರಲ್ವಾ, ಅಂದ್ರೆ NSO ಅಥವಾ NSSO ಅಂತ ಕರೀತಾರೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಮಾಡುತ್ತೆ. ಆಕ್ಚುಲಿ ಪ್ರತಿ ವರ್ಷ ಈ ಒಂದು ಸರ್ವೆನ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ, ಕಾರ್ಮಿಕ ಶಕ್ತಿ ಭಾಗವಹಿಸುವಿಕೆಯು ಪ್ರಮಾಣವು 15ರಿಂದ 59 ವರ್ಷ ಅಂತ ಕೊಟ್ಟಿದೆ. ಇಲ್ಲಿ ಅಂದ್ರೆ ನಮ್ಗೆ ಏನಂದ್ರೆ ಈ ಒಂದು ಲೇಬರ್ ಪೋರ್ಟ್ ಪಾರ್ಟಿಸಿಪೇಟ್ ಇರುತ್ತಲ್ಲ, ಏಜ್ ಎಷ್ಟು ಅಂತಂದ್ರೆ 15ರಿಂದ 59 ವರ್ಷ ಇರುತ್ತೆ. ಸೊ ಎರಡನೇದು ಕೂಡ ಸರಿಯಾಗಿದೆ. ಮೂರನೇ ನೋಡ್ತಾ ಹೋಗೋಣ, 2025-26 ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಕಾರ್ಮಿಕ ಶಕ್ತಿಯ ಭಾಗವಹಿಸುವಿಕೆ ಏನಾಗಿದೆ ಅಂದ್ರೆ ಪ್ರಮಾಣವು ಭಾರತೀಯ ಕಾರ್ಮಿಕ ಶಕ್ತಿಯ ಭಾಗವಹಿಸುವಿಕೆಗಿಂತ ಹೆಚ್ಚಾಗಿದೆ ಅಂತ ಕೊಟ್ಟರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ 2025-26 ಸಮೀಕ್ಷೆಯ ಪ್ರಕಾರ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಅಂದ್ರೆ ಅತಿ ಹೆಚ್ಚು ಕಾರ್ಮಿಕ ಶಕ್ತಿ ಹೊಂದಿದೆ ಅಂತ ಕೊಟ್ಟಿದ್ದಾರೆ, ಪ್ರಮಾಣ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲ, ಇದು ತಪ್ಪಾಗುತ್ತೆ. ಸೊ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಡಿ ತಪ್ಪಾಗುತ್ತೆ. ಇಲ್ಲಿ ಯಾವ್ದಾಗತ್ತೆ ನೋಡಿ, ಸೊ ಯಾವ್ದಾಗತ್ತೆ ಅಂದ್ರೆ ತೆಲಂಗಾಣ ಆಗುತ್ತೆ, ಸೊ ತಮಿಳುನಾಡು ಆಗುತ್ತೆ, ಇದು ಆಂಧ್ರ ಪ್ರದೇಶ ಅಲ್ಲ. ಸೊ ಏನಾಗುತ್ತೆ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಇಸ್ ಡಿ ಆಗುತ್ತೆ. ನೋಡಿ, ನೋಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಥವಾ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರೀತಾರೆ. ಇನ್ನು ಯಾರೆಲ್ಲ ಇದು ಮಾಡ್ತಾ ಹೋಗ್ತಾರೆ, ಇದು ಇದು ಮಾಡೋದು NSO ಅಂದ್ರೆ ಇದನ್ನ ಪ್ರಿಪೇರ್ ಇದು ಮಾಡ್ತಾ ಹೋಗ್ತಾರೆ. ಓಕೆನಾ. ಎಷ್ಟು ವರ್ಷ ಅಂದ್ರೆ ಇದು 15 ವರ್ಷಕ್ಕಿಂತ ಮೇಲ್ಪಟ್ಟರಿಂದ 59 ವರ್ಷ ಬರ್ತಾ ಹೋಗುತ್ತೆ, ಗೊತ್ತಿರ್ಬೇಕು ನಿಮಗೆ. ನೋಡಿ, ಇನ್ನು ನಮ್ಮ ಕರ್ನಾಟಕ ಬಂದಾಗ ಎಷ್ಟು ಅಂದ್ರೆ ನೋಡಿ, ಎಷ್ಟಿದೆ 57.3 ಇದೆ. ಅಖಿಲ ಭಾರತ ಎಷ್ಟಿದೆ 55.1 ಇದೆ. ಅಂದ್ರೆ ಏನಾಗಿದೆ ಆಕ್ಚುಲಿ ಈ ಕಾರ್ಮಿಕರ ಬಲ ಭಾಗವಹಿಸುವಿಕೆ ಇದೆಯಲ್ಲ, ಇಲ್ಲಿ ಏನಾಗಿದೆ ಕರ್ನಾಟಕ ಏನಾಗಿದೆ ಅಂದ್ರೆ ಪಾರ್ಟಿಸಿಪೇಷನ್ ರೇಟು ಇಂಡಿಯಾಕ್ಕಿಂತ ಜಾಸ್ತಿ ಅಂತ ಹೇಳ್ತೀವಿ ನಾವು. ವೆರಿ ಇಂಪಾರ್ಟೆಂಟ್, ರೈಟ್. ಇಲ್ಲಿ ನಿಮಗೆ ಚಾರ್ಟ್ ನೋಡಿ ಗೊತ್ತಾಗುತ್ತೆ. ಸೊ ಏನಂದ್ರೆ ಇಲ್ಲಿ ಒಂದು ವರ್ಕರ್ ಫೋರ್ಸ್ ವರ್ಕ್ ಫೋರ್ಸ್ ಇದೆಯಲ್ವಾ, 15 ವರ್ಷಕ್ಕಿಂತ ಜಾಸ್ತಿ, ಆಮೇಲೆ 59 ವರ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಎಷ್ಟಿದೆ ನೋಡಿ, ಎಷ್ಟಿದೆ ಅಂದ್ರೆ ಇಲ್ಲಿ ಗ್ರಾಮೀಣ ಇದೆ, ಗ್ರಾಮೀಣ ಬಂದ ಎಷ್ಟಿದೆ ನೋಡಿ 60.3 ಇದೆ ನೋಡಿ. ಭಾರತ ದೇಶ ಇದೆ 57.2 ಇದೆ. ಆಮೇಲೆ ನಗರ ಪ್ರದೇಶ ನೋಡಿ, ವ್ಯಕ್ತಿ ಎಷ್ಟಿದೆ ಇಲ್ಲಿ, ಅಥವಾ ಟೋಟಲ್ ನಗರ ಗ್ರಾಮೀಣ ನೋಡ್ತಾ ಹೋಗಿಲ್ಲ ಅಂದ್ರೆ ಎಷ್ಟು ಕರ್ನಾಟಕ ದೇಶ ಇದೆ ನೋಡಿ 57. ಸೊ ಎಷ್ಟಂದ್ರೆ 57.3 ಇದೆಯಲ್ಲ, ಭಾರತ ದೇಶ ಇದೆ 55.1 ಇದೆ ನೋಡಿ.
ಹೈಯೆಸ್ಟ್ ಯಾವುದು ನೋಡಿ ನಮಗೆ ಹೈಯೆಸ್ಟ್ ಬಂದು ಯಾವುದಂದರೆ ತಮಿಳ್ನಾಡು ಇದೆಯಾ, ತಮಿಳ್ನಾಡು ಎಷ್ಟಿದೆ ನೋಡಿದರೆ ತಮಿಳ್ನಾಡು ಬಂದು 59.5 ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು, ರೈಟ್. ಸೊ ಹಾಗಾಗಿ ನಮಗೆ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ತಮಿಳ್ನಾಡು ಇದೆ, ಆಂಧ್ರ ಪ್ರದೇಶ ಅಲ್ಲ ಅಂತ ಹೇಳ್ಬೋದು, ರೈಟ್. ಮತ್ತೆ ನೋಡಿ ಅಖಿಲ ಭಾರತ ಸರಾಸರಿ ಆಗಲೇ ಹೇಳಿದಾಗ ನಿಮಗೆ 50 ಎಷ್ಟಿದೆ 55.1 ಇದೆ. ಕರ್ನಾಟಕ ಎಷ್ಟಿದೆ 57.3 ಇದೆ. ಅಂದ್ರೆ ನಮ್ದು ಎಷ್ಟಿದೆ 2.2% ಅಂದರೆ ಹೆಚ್ಚಾಗಿದೆ ಅಂತ ಹೇಳ್ಬೋದು, ವೆರಿ ಇಂಪಾರ್ಟೆಂಟ್. ಅದೇ ಕೊಟ್ಟಿದ್ದಾರೆ ಹೌದಾ. ಅಂದ್ರೆ ಇಲ್ಲಿ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ಎಷ್ಟಿದೆ ಆಗಲೇ ಸೇಮ್ 50.56 ಇರುವಂಥದ್ದು. ಭಾರತ ಬಂದು 55.2 ಇರುತ್ತೆ, ರೈಟ್. ಎಸ್, ಒಂದ್ಸಲ ನೋಡ್ಕೊಂಡಿದ್ದೆ ಡೇಟಾ ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ ತಗೋಣ 258 ಪ್ರಶ್ನೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಗೇನ್ ಸೇಮ್ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಗೆ ಕೇಳಿದ್ದಾರೆ. ಈ ಯಾವ ಹೇಳಿಕೆ ಸರಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪಿರಿಯಾಡಿಕ್ ಲೇಬರ್ ಸರ್ವೆ ಫೋರ್ಸ್ ಸರ್ವೆ ಬಗ್ಗೆ ಕೇಳ್ತಾರೆ. ನೋಡ್ ತಗೋಣ. ಕರ್ನಾಟಕದ ನಿರುದ್ಯೋಗ ಪ್ರಮಾಣ ಎಷ್ಟು ಅಂತಂದ್ರೆ 2.8% ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ದಕ್ಷಿಣ ಭಾರತ ರಾಜ್ಯಗಳಿಗಿಂತ ಕರ್ನಾಟಕದ ನಿರುದ್ಯೋಗ ಪ್ರಮಾಣ ಅತ್ಯಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ 2025-26 ಸಮೀಕ್ಷೆ ಪ್ರಕಾರ ಕರ್ನಾಟಕ ನಿರುದ್ಯೋಗ ದರವು ಭಾರತ ನಿರುದ್ಯೋಗ ದರಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಯಾವುದು ಕೂಡ ಎಲ್ಲವೂ ಕೂಡ ಏನಾಗಿದೆ ಸರಿಯಾಗಿದೆ. ಸೊ ಹಾಗಾಗಿ ಏನಾಗುತ್ತೆ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲಿನೂ ಕೂಡ ಸರಿಯಾಗ್ತಾ ಹೋಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾ ನಮಗೆ ಈ ಒಂದು ಏನು ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಏನು ಹೇಳ್ತಂದ್ರೆ ನಮ್ಮ ರಾಜ್ಯದ ಎಷ್ಟಿದೆ ನಿರುದ್ಯೋಗ ಪ್ರಮಾಣ ಎಷ್ಟಿದೆ ನೋಡಿ, ದರ ಎಷ್ಟಿದೆ 2.8% ಇದೆ. ಭಾರತ ಎಷ್ಟಿದೆ 5.2% ಇದೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ನಮ್ಮ ಗುಜರಾತ್ ಮತ್ತೆ ಕನ್ನಡದಲ್ಲಿ ಅತ್ಯಂತ ಕಡಿಮೆ ನಿರುದ್ಯೋಗ ಇರುವಂಥದ್ದು 2.8% ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ನೋಡಿ ನಿಮ್ಗೆ ಚಾರ್ಟ್ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ತಾ ಹೋಗಿ. ನಿರುದ್ಯೋಗ ಪ್ರಮಾಣ ಎಷ್ಟಿದೆ ಅಂದರೆ ಕರ್ನಾಟಕ ಎಷ್ಟಿದೆ 2.8% ಇದೆ. ಭಾರತ ಎಷ್ಟಿದೆ ಅಖಿಲ ಭಾರತದ್ದು 5.2% ಇದೆ. ಇಡೀ ಸೌತ್ ಇಂಡಿಯನ್ ಸ್ಟೇಟ್ಸ್ ಇದೆಯಲ್ಲ ಅಲ್ಲಿ ಏನಾಗಿದೆ ನಮ್ಮ ರಾಜ್ಯನೇ ಕಡಿಮೆ ಇರುವಂಥದ್ದಾಗಿದೆ ನೋಡಿ. ಎಲ್ಲ ಕೂಡ ನಮ್ಮ ರಾಜ್ಯಕ್ಕಿಂತ ಜಾಸ್ತಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಇದೆ ಅಲ್ವಾ. ನಮ್ಮ ರಾಜ್ಯದಲ್ಲಿ ಬರೀ 2.8 ಇದೆ. ಈಗ ಆಂಧ್ರ ಪ್ರದೇಶದಲ್ಲಿ 8.2 ಇದೆ, ಕೇರಳದಲ್ಲಿ 8.0 ಇದೆ, ಆಮೇಲೆ ಮಹಾರಾಷ್ಟ್ರದಲ್ಲಿ 5.1 ಇದೆ ನೋಡಿ ಅಲ್ವಾ. ಸೊ ಹಾಗಾಗಿ ಅಂದರೆ ಸೌತ್ ಇಂಡಿಯನ್ ಸ್ಟೇಟ್ ಹೋಲಿಕೆ ಮಾಡಿದಾಗ ಏನಂದರೆ ಕರ್ನಾಟಕ ಅತ್ಯಂತ ಕಡಿಮೆ ಆಗಿರುವಂಥ ಏನಂದರೆ ಒಂದು ನಿರುದ್ಯೋಗ ದರ ಹೊಂದಿರೋದಾಗಿದೆ, ಜಸ್ಟ್ 2.8% ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತೆ. ಸೊ ಇಲ್ಲೆಲ್ಲ ಕೊಟ್ಟು ಒಂದ್ಸಲ ಡಾಟಾ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಎಲ್ಲ ಕೊಡಿ ನಿಮಗೆ. ಓಕೆ, ರೈಟ್. ಸೊ ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. PDF ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು. ಯಾ